ಪ್ರೈಸ್ ಎಲ್ಲ ಅವಳ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಗುಡ್ ಮಾರ್ನಿಂಗ್. ಪ್ರಕಟಣೆಯ ಭಾಗನ ನಾವು ಓದಿಕೊಳ್ಳೋಣ. ಅಸ್ಯ ಸೀಮೆಯ 7 ಸಭೆಗಳಿಗೆ ಯೋಹಾನನು ಬರೆದ ಪತ್ರಿಕೆ ಎಂಬುದಾಗಿ. ಇಲ್ಲಿ ಅಸ್ಯ ಸೀಮೆ ಎಂಬುದಾಗಿ ನೋಡುವಾಗ ಆಗಿನ ಕಾಲದ ಪ್ರಾಂತ್ಯದ ಊರಿನ ಹೆಸರಾಗಿರ್ತದೆ. ನಾವು 4ರಿಂದ 8 ವಚನಗಳನ್ನು ಈ ದಿನದಲ್ಲಿ ನಾವು ಧ್ಯಾನಿಸಿಕೊಳ್ಳೋಣ. ಅಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನ ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನ ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನ ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೆನ್. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು. ಹೌದು, ಹಾಗೇ ಆಗುವುದು. ಆಮೆನ್. ನಾನು ಆದಿಯೂ ಅಂತ್ಯವೂ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವವನು, ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಅಸ್ಯ ಸೀಮೆಯ 7 ಸಭೆಗಳಿಗೆ ಯೋಹಾನನು ಬರೆದ ಪತ್ರಿಕೆ ಏನಂತಂದರೆ, ಇಲ್ಲಿ 7 ಎಂಬುದಾಗಿ ಅನೇಕ ಸಾರಿ ಬರೆಯಲ್ಪಟ್ಟಿದೆ. ಈ 7 ಯಾವುದನ್ನು ಸೂಚಿಸ್ತದೆ ಅಂದರೆ ಪರಿಪೂರ್ಣತೆಯನ್ನು ಸೂಚಿಸ್ತದೆ. ಇದು ಒಂದು ಸಂಖ್ಯೆ ಅಲ್ಲ, ಮತ್ತು 7 ಸಭೆಗಳಿಗೆ ಮಾತ್ರ ಬರೆದಿದ್ದಲ್ಲ, ಇದು ಮೇಲಾಗಿ ಎಲ್ಲ ದೇವಜನ ಮಕ್ಕಳಿಗೆ ಬರೆದಿದ್ದು. ಮತ್ತು ಈ 7 ಎಂಬುದಾಗಿ ನೋಡುವಾಗ ಪರಿಪೂರ್ಣತೆಯನ್ನು ಸೂಚಿಸುವಂಥದ್ದಾಗಿದೆ. ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನಿಗೆ ಆಗಿರುವ ಆತನಿಗೆ ಯುಗಯುಗಾಂತರಗಳಲ್ಲಿಯೂ ಘನ ಮಹತ್ವ ಇರಲಿ ಎಂಬುದಾಗಿ. ಅಂದರೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ತನ್ನ ಪರಿಶುದ್ಧ ರಕ್ತದಿಂದ ಕೊಂಡುಕೊಂಡು ತನ್ನ ತಂದೆಯಾದ ದೇವರಿಗೆ ನಮ್ಮನ್ನು ಯಾಜಕರನ್ನಾಗಿ ನೇಮಿಸಿದ ಕರ್ತನಿಗೆ ಯಾವಾಗಲೂ ಮಹಿಮೆ ಉಂಟಾಗಲಿ. ಯಾಕಂದರೆ ಕರ್ತನು ಬರೋಣ ಸಮೀಪದಲ್ಲಿದೆ ಮತ್ತು ಆತನ ಬರುವ ದಿನದಲ್ಲಿ ಎಲ್ಲರೂ ಆತನನ್ನು ಅಂದರೆ ಇಲ್ಲಿ 3 ಪುನರುತ್ಥಾನಗಳು. 1ನೇದು ಪಾಪಿಗಳಿಗಾಗಿ ರಕ್ಷಕನಾಗಿ ಬಂದ, 2ನೇದಾಗಿ ನೀತಿವಂತರಿಗಾಗಿ ಬಂದನು, ಅದೇ 3ನೇದಲ್ಲಿ ಎಲ್ಲ ಮನುಷ್ಯರಿಗಾಗಿ ನೀತಿವಂತರಿಗೂ ಅನೀತಿವಂತರಿಗೂ ಕರ್ತನು ಬರುವಾಗ ಆತನ ಏನು ಮಾಡ್ತಾನೆ, ಎಲ್ಲರೂ ಆತನನ್ನು ದೃಷ್ಟಿಸುವವರಾಗ್ತೇವೆ ಎಂಬುದಾಗಿ. ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ನಾನು ಆದಿಯೂ ಅಂತ್ಯವೂ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವವನು, ಸರ್ವಶಕ್ತನೂ ಆಗಿದ್ದೇನೆ ಎಂಬುದಾಗಿ. ಸರ್ವಶಕ್ತನು ಅಂತಂದರೆ ಸರ್ವವನ್ನು ಬಲ್ಲಾತನು, ಎಲ್ಲ ಲೋಕಗಳಲ್ಲಿ ಇರುವಾತನು, ಭೂಲೋಕದ ಒಡೆಯನು ಅಧಿಪತಿಯೂ ಆಗಿರುವಾತನಾಗಿದ್ದಾನೆ, ಆತನಿಗೆ ಯಾವಾಗಲೂ ಮಹಿಮೆ ಉಂಟಾಗಲಿ ಎಂಬುದಾಗಿ ಇಲ್ಲಿ ಯೋಹಾನನು ಬರೀತಾನೆ. ಸೊ ಅದಕ್ಕಾಗಿ ನಾವು ಕೂಡ ಮುಂದಿನ ವಚನಗಳಲ್ಲಿ ನೋಡ್ತೇವೆ, ಅನೇಕ ಸಭೆಗಳಿಗೆ ಬರೀತಾನೆ, ಯಾವ ಸಭೆಗಳಲ್ಲಿ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಇರಬಾರ್ದು ಎಂಬುದಾಗಿ. ಸೊ ಅದೇ ನಾವು ಮುಂದಿನ ವಚನಗಳಲ್ಲಿ ನೋಡ್ತೇವೆ, ಆ ಕರ್ತನ ಯಾವ ರೀತಿಯಾಗಿ ಆಕಾರವಿತ್ತು ಎಂಬುದಾಗಿ ಪ್ರತಿಯೊಂದು ವಚನದಲ್ಲೂ ನಾವು ನೋಡೋಣ. ಕರ್ತನ ನಾಮನ ಮಹಿಮೆ ಪಡಿಸೋಣ. ಈ ಪ್ರಕಟಣೆ ಭಾಗದ ಮುಖಾಂತರ ಕೇಳುವಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಾರೆ ಎಂಬುದಾಗಿ ನಾನು ನಂಬ್ತೇನೆ. ಪ್ರೈಸ್ ದಿ ಲಾರ್ಡ್.